ಕಾರ್ತಿ, ನಿಜವಾಗ್ಲೂ ನಮ್ಮ ಸಂತು ಇಲ್ಲೇ ಬರ್ತೇನೆ ಅಂತ ಹೇಳಣ? ಹ್ಞೂ ಅಕ್ಕ, ಅದಕ್ಕೆ ನಿನಗೆ ಇಲ್ಲಿ ಕರ್ಕೊಂಬಂದಿದ್ದು. ಈಗ ನಿನಗೆ ಸಮಾಧಾನ ಆತಾ? ಯಾಕೋ ಹಂಗೆ ಕನಾತಿದಿ? ನಾನೇನ್ ಮಾಡಿದೆ? ಅಯ್ಯೋ ಅಕ್ಕ, ಅದು ಹಂಗಲ್ಲ. ನೀನು ತಪ್ಪು ಮಾಡಿ ಅಂತ ಹೇಳಕತ್ತಿಲ್ಲ. ಅಂದ್ರೆ ಅಲ್ಲೇ ಈಗ ನಿಮ್ಮ ಅತ್ತಿಗ ನಿನ್ನ ಗಂಡಗ ಆಕೆ ಅದಾಳಲ್ಲಕ್ಕಿ ರಶ್ಮಿ, ಅವ್ರಿಗೆಲ್ಲ ಒಂದೊಂದು 4 ಬಾರ್ಸ್ ಬಂದಲ್ಲ. ಈಗ ನಿನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿರ್ಬೇಕೇನಲ್ಲ? ಹಂಗ ಏನ್ ಮಾಡೋದು ಬಿಡು. ನನ್ನ ಕೈಯಾಗ ಸಿಕ್ಕಿದ್ರ ಅವ್ರಿಬ್ರು ಉಳ್ಳಾಡ್ಸಿ ಹೊಡಿಬೇಕಂತ ಮಾಡಿದ್ದೆ ಅಷ್ಟ. ನಮ್ಮ ಅತ್ತಿನೂ ಬಿಡಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನು ಮಾಡೋದು, ಪೊಲೀಸ್ ಸ್ಟೇಷನ್ಯಾಗ ಅದಾರ. ನನ್ನ ಕೈಯಾಗ ಮಾಡೋಕ್ಕಾಗಿದ್ದಷ್ಟ ಅಷ್ಟೊಂದು 4 ಹೊಡೆದು ಬಂದೆ ಅಷ್ಟೆ. ಅಕ್ಕ, ನೀನು ಇಷ್ಟು ಜೋರದಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡಿ ನಾನು. ಒಂದೊಂದ್ಸಲ ಹಿಂಗ ಆಗ್ಬೇಕಾಗ್ತೈತಿ ಜೀವನದಾಗ. ಪೆಟ್ಟ ಮೇಲೆ ಪೆಟ್ಟು ಬೀಳ್ತಾ ಹೋದ್ರ ನಾವು ಗಟ್ಟಿ ಆಗ್ತೇವೆ. ಆವಾಗ ಕೆಲವೊಂದ್ಸರಿ ಇಂಥ ಸಿಚುವೇಶನ್ ನಿಭಾಯಿಸಕ್ಕೆ ಧೈರ್ಯ ಬರ್ತೈತೆ ನೋಡು. ಒಟ್ಟು ಭಾರಿ ಧೈರ್ಯ ಮಾಡ್ದಿ ಬಿಡಕ್ಕ. ಏನೋ ಆದ್ರೂ ಸಮಾಧಾನ ಆಗಕತ್ತಿಲ್ಲ ನೋಡು. ಇನ್ನೊಂದು ಚಾನ್ಸ್ ಕೊಟ್ರ ಹೋಗಿ ಇನ್ನೊಂದು 4 ತದಕ್ ಬರ್ತೇನೆ ನೋಡು. ಆ ಇನ್ಸ್ಪೆಕ್ಟರ್ ಅದಾರಲ್ಲ, ಲೇಡಿ ಇನ್ಸ್ಪೆಕ್ಟರ್, ಅವರು ಭಾಳ ಸಪೋರ್ಟಿವ್ ಆಗಿದ್ರೆ ಅವ್ರ ನನಗೆ ಬಿಟ್ಟು ಹೋಗಿದ್ದು. ಅವರ ಇಂಡೈರೆಕ್ಟ್ ಆಗಿ ಹೇಳಿ ಹೋದ್ರು. ಅದಕ್ಕೆ ನನಗೂ ಧೈರ್ಯ ಬಂದು ಅವ್ರಿಗೆ ಅಲ್ಲೇ ಕುಂತಲ್ಲೇ 4 ಬಾರಿಸಿ ಅವ್ರ ತಪ್ಪೇನಂತ ಹೇಳಿ ತೋರಿಸ್ಕೊಟ್ಟು ಬಂದೇನಿ. ಆದ್ರೂ ಏನೋ ಅವ್ರಿಗೇನು ಬುದ್ಧಿ ಬಂದಂಗೆ ಕಾಣವಲ್ದು. ಹೋಗ್ಲಿ ಬಿಡಕ್ಕ, ಅವ್ರು ಮಾಡಿದ ಕರ್ಮ ಅವ್ರನ್ನ ತಿಂತೈತಿ. ಈಗ ಒಟ್ಟು ನಿನ್ನ ಜೀವನ ಒಟ್ಟು ಚಲೋ ಆಗತ್ತೈತಲ್ಲ, ಅಷ್ಟೇ ಸಾಕು. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದಂಗೆ ನಮ್ಮ ಸಂತು ಯಾವಾಗ ಬರ್ತಾನಂತ ಒಂದೇ ಸಲ ಫೋನ್ ಮಾಡಿ ಕೇಳೋ, ನಾನು ಮಾತಾಡ್ತೇನೆ ಕೊಡೋ. ಅಯ್ಯೋ ಅಕ್ಕ, ನಾನು ಹೇಳ್ದೆ ಮರ್ತೆ ನೋಡು. ಅವನು ನನಗೆ ಮುಂಚೆನೇ ಒಂದು ಮಾತು ತಗೊಂಡಾನ. ಮಾತಾ ಏನೋ ಅದು? ಅವನಾಗಿನ ನಿನ್ನ ಬಂದು ಭೇಟಿ ಆಗೋವರೆಗೂ ನಿನ್ನ ಅವ್ನ ಜೊತೆ ಫೋನ್ಯಾಗ ಆಗಲಿ ವಿಡಿಯೋ ಕಾಲ್ ಒಳಗಡೆ ಆಗಲಿ ತೋರಿಸೋದು ಮಾತಾಡ್ಸೋದು ಮಾಡಬಾರ್ದು ಅಂತಂದು ಹೇಳಿ ಮುಂಚೆನ ನನ್ನ ಹತ್ರ ಮಾತು ತಗೊಂಡಿದ್ದ. ಹಾಗಾಗಿ ಇವತ್ತ ನಿಮ್ಮಿಬ್ರು ಕೂಡಿಸ್ಬೇಕಂತ ಬಂದಿದ್ದು ನಾನು. ಇಲ್ಲ ಅಂದಿದ್ರೆ ಆರಾಮಾಗಿ ಫೋನ್ಯಾಗ ಮಾತಾಡ್ಕೊಂತ ಇನ್ನೊಂದು ಸ್ವಲ್ಪ ದಿವಸ ತಳ್ಬೋದಿತ್ತು. ಆದ್ರೆ ಅದು ಸಮಾಧಾನ ಆಗಲ್ಲ ಪಾಪ. ಅವ್ನು ಹೇಳೋ ರೀತಿನೂ ನನಗೂ ಕರೆಕ್ಟ್ ಅನಿಸ್ತು. ಫೋನ್ಯಾಗ ಮಾತಾಡಿದ್ರೆ ಆ ಭಾವನೆ ವ್ಯಕ್ತಪಡಿಸಕ್ ಆಗೋದಿಲ್ಲ. ಆಮೇಲೆ ಇಬ್ರು ಆ ಕಡೆ ಅವನು ಈ ಕಡೆ ನೀನು ಕಣ್ಣೀರ ಧಾರೆ ಅನ್ಕೊಂತ ಸುರಿಸ್ಕೊಂತ ಕುಂತ ಬಿಡ್ತೀರಿ. ಹಾಗಾಗಿ ಯಾವುದು ಬೇಡ ಅಂತ ಹೇಳಿ ಇವತ್ತು ಅವನಿಗೆ ಬರಕ್ಕೆ ಹೇಳೀನಿ. ಆದ್ರೂ ನಾನು ಭಾಳ ಹೆಂಗಂತ ಅಂದ್ರೆ ನನ್ನ ಮನಸ್ಸು ಯಾವಾಗ ನೋಡ್ತಾನೋ ಅಂತ ಅನ್ಸಕತ್ತೈತೆ ನೋಡು. ಇಷ್ಟು ವರ್ಷ ಆ ಕಾಯ್ಬೇಕಾದ್ರೆ ಅದೇನು ಇರಲಿಲ್ಲ. ಆದರೆ ಇವಾಗ ಅವನು ಬರ್ತಾನ, ನೋಡ್ತೀನಿ, ನನ್ನ ಮಗ ಇಲ್ಲೇ ಎಲ್ಲೋ ಅದಾನ ಅನ್ನೋ ಖುಷಿಗೆ ನನಗೇನು ಮಾತಾಡ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಆಮೇಲೆ ಅದು ಏನದು ಇವಾಗ ಕಾಯಕ್ಕೂ ಆಗಕತ್ತಿಲ್ಲ ಕಣೋ. ಹಾಕ, ನನಗೂ ಅರ್ಥ ಆಗ್ತೈತಿ. ಬಾಲ್ಯ ಒಳಗೆ ಹೋಗೋಣ, ಅವ್ನು ಬರ್ತಾನ ಇನ್ನೊಂದು 5 ನಿಮಿಷ. ಇಲ್ಲೇ ಬರ್ತಾನಂತ ಅವನು? ಹಾಕ, ನನ್ನ ಲೊಕೇಶನ್ ಶೇರ್ ಮಾಡೀನಿ. ಇಲ್ಲಿ ಬಂದ ಅಂದ್ರೆ ಫೋನ್ ಮಾಡ್ತಾನ, ನೋಡೋಣಂತ. ಇಲ್ಲಾಂದ್ರೆ ಅವ್ನಿದ್ದಲ್ಲೇ ನಾವು ಹೋಗಕ್ಕೆ ಬರ್ತೈತಿ. ಅದು ನಮ್ಮ ಚೈತ್ರಾಗ ಮತ್ತು ಭವ್ಯಾಗ ಫೋನ್ ಮಾಡ್ಬೇಕಿತ್ತು, ನಾವಿಲ್ಲದೇವಂತ ಹೇಳಿ. ಹಾಕ, ಆಕೆ ಕರ್ಕೊಂಬರಾತಾಳ. ಆಕೆ ಗೊತ್ತು, ಯೂಶ್ವಲಿ ನಾವಿಬ್ರು ಇಲ್ಲೇ ಬಂದಿರ್ತೀವಿ. ಹಾಗಾಗಿ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ಸೇರಿ ಒಟ್ಟಿಗೆ ಬರ್ಬೋದಿತ್ತು. ಅಲ್ಲಿ ಮತ್ತೆ ನಿನಗೆ ಅಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಹಾಗಾಗಿ ಭವ್ಯಾಗ ಸ್ಕೂಲಿಂದ ಚೈತ್ರನ್ ಕರ್ಕೊಂಡು ಇಲ್ಲೇ ಬಂದ್ಬಿಡು. ನಾನು ಅಲ್ಲಿ ಕರ್ಕೊಂಡು ಹೋಗಿ ಅಕ್ಕನ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೇನೆ ಅಂತ ಅಂದೆ. ಸಂತುಗೂ ಇಲ್ಲೇ ಬರಕ್ಕೆ ಹೇಳೀನಿ. ಅಯ್ಯೇ ಪಾಪ, ಅವನಿಗೆ ಗೊತ್ತಾಗಬೇಕಲ್ವ? ಅಯ್ಯೋ ಅಕ್ಕ, ಈಗಿನ ಹುಡುಗರ್ಗೇನ ನೀನು ಎಲ್ಲೇ ಕಾರ್ಡ್ನಾಗಿನ ದಾರಿ ಕೊಟ್ಟರು ಆರಾಮಾಗಿ ಹುಡ್ಕೊಂಡ್ ಬರ್ತಾರ. ಇನ್ನು ನಾಡ್ನಾಗ ಹುಡ್ಕೊಂಡ್ ಬರಕ್ಕಾಗಂಗಿಲ್ಲ. ಅಷ್ಟಕ್ಕೂ ಲೊಕೇಶನ್ ಎಲ್ಲ ಶೇರ್ ಮಾಡೀನಿ. ಬಂದ ಬಿಡ್ತಾನೆ ತಗೋ ಅವನೇನು. ಅಕ್ಕ, ಯಾಕಕ್ಕ ಒಂದೇ ಸಲ ಹಂಗ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆ ಕಡೆ ಹೋದಿ? ನನ್ನಿಂದ ಏನಾರ ತಪ್ಪಾಗೈತೆನಾ? ಇಲ್ಲ ಕಣೋ ಕಾರ್ತಿ, ಅದು ಸಣ್ಣದಿದ್ದಾಗ ಅವರಿಬ್ರಿಗೂ ಅಷ್ಟು ಸಾಕಿ ಬೆಳೆಸಲಿಲ್ಲ. ನಮ್ಮ ಸಂತುಗ ಒಂದು ಸ್ವಲ್ಪ ವರ್ಷ ಆಗೋ ತನಕ ಅವನನ್ನ ನೋಡ್ಕೊಂಡೆ. ಆಮೇಲೆ ಆಗಿದ್ದೆಲ್ಲ ಗೊತ್ತೈತಲ್ಲ ನಿನಗೆ. ನಮ್ಮ ಚೈತ್ರ ನಾನಂತರೂ ನಾನು ಒಂದು ದಿವಸಕ್ಕೂ ನೋಡ್ಕೊಳ್ಳೇ ಇಲ್ಲ. ಇನ್ನು ಸಂತು ಒಂದರ ಸಲ ನಾನು ಹೋಗಿ ಅವನನ್ನು ನೋಡ್ಕೊಂಡು ಬರ್ಬೋದಿತ್ತು. ಯಾವತ್ತರ ಆ ಹುಡುಗಿ ಏನು ಮಾಡಾತೈತಿ, ಇವ್ರು ಹೇಳಿದ ನಿಜಾನೋ ಅಥವಾ ಚಂದಾಗಿ ನೋಡ್ಕೊಳಕತ್ತಾರೋ ಇಲ್ಲೋ ಅವನನ್ನು ಅಂಥೇಳಿ ನೋಡಕ್ಕೆ ನಾನು ಬರಬೇಕಿತ್ತು. ನನಗೆ ಒಂಥರ ಗಿಲ್ಟ್ ಫೀಲ್ ಕಾಣಕತ್ತೈತೋ. ಅಂದ್ರೆ ಅವನಿಗೆ ಒಳ್ಳೆ ತಾಯಿ ಆಗಲಿಲ್ಲ ಅಂಥೇಳಿ. ಒಂದು ವೇಳೆ ನಾನು ಧೈರ್ಯ ಮಾಡಿ ಆವಾಗ ಹೋಗಿದ್ದೆ ಅಂದಿದ್ರೆ ನನ್ನ ಮಗಳಿರೋದು ನನಗೆ ಗೊತ್ತಾಗ್ತಿತ್ತು. ಏನೋ ಒಂದು ದಾರಿ ತೋರಿಸ್ತಿತ್ತೇನೋ ಅಂತ ಈಗ ಅನ್ಸಾತೈತಿ. ಅಕ್ಕ, ಆಗ ಹೋಗಿದ್ದು ಆಗ ಹೋಗ್ಬಿಟ್ಟೈತಿ. ಅದ್ರ ಬಗ್ಗೆ ಇನ್ನೂ ನೀನು ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಅದನ್ನ ಯಾವುದನ್ನು ಸರಿ ಮಾಡಕ್ ಆಗಂಗಿಲ್ಲ. ಅದನ್ನೆಲ್ಲ ಅಲ್ಲೇ ಬಿಟ್ಟು ಮುಂದೆ ಒಳ್ಳೇದಾಗೋದನ್ನ ನೋಡ್ಕೊಂತ ಹೋಗ್ಬೇಕು. ನೀನೇನೋ ಪುಣ್ಯ ಮಾಡಿದ್ದಿ. ಹಾಗಾಗಿ ಇವಾಗ ನಿನ್ ಮಕ್ಳು ನಿನಗೆ ಸಿಕ್ಕಾರ. ನೀನು ಈಗ ಹಿಂಗೆಲ್ಲ ಮಾತಾಡಿದ್ರೆ ಪಾಪ ಅವನಿಗೂ ಬೇಜಾರಾಗ್ತಿಲ್ಲ. ಇಲ್ಲ ಕಣೋ ಕಾರ್ತಿ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ತಾಯಿ ಆಗಲಿಲ್ಲ. ಆ ನೋವು ನನಗೆ ಬಹಳ ಕಾಡ್ತಿರ್ತೈತಿ. ಆ ಕೊರಗು ನನಗೆ ಯಾವಾಗಲೂ ಇದ್ದೈತಿ ಕಣೋ. ಅಕ್ಕ, ನೀನೇನು ಬೇಕು ಅಂತಾನ ಮಾಡಿಲ್ಲ. ಪರಿಸ್ಥಿತಿ ಕೈಗೊಂಬೆ ಆಗಿ ಹಾಗೆಲ್ಲ ಮಾಡಿದೆ. ಒಂದ್ ವೇಳೆ ನೀನು ಅಲ್ಲಿ ಹೋಗಿದೆ ಅಂತಾನೆ ಇಟ್ಕೋ. ನೀನು ಪದೇ ಪದೇ ಹಂಗೆ ಹೋಗಿ ಬಂದು ಮಾಡಾಕತ್ತಿದ್ದಿ ಅಂತ ಹೇಳಿ ಅವ್ರಿಗೆ ಆ ವಿಷಯ ಗೊತ್ತಾಗಿ ಆ ಹುಡುಗರಿಗೆ ಏನಾರ ಮಾಡಿದ್ರೆ ಏನು ಮಾಡ್ತಿದ್ದಿ? ಹಂಗೆ ಮಾಡ್ತಿದ್ರಂತ ಅನಿಸ್ತೈತಾ? ಇಲ್ಲಿಲ್ಲ, ನನ್ನ ಗಂಡ ಇದ್ನಲ್ಲ. ಅಯ್ಯೋ ಅಕ್ಕ, ನಿನ್ನ ಗಂಡ ಅನ್ಸ್ಕೊಂಡವನು ಶುದ್ಧ ವೇಸ್ಟ್ ಫೆಲ್ ಅವನು. ಅವ್ನು ಸರಿ ಇದ್ದಿದ್ರಿ ಇವತ್ತು ಯಾಕೆ ಹಿಂಗೆ ಆಗ್ತಿತ್ತು? ನೀನು ನಿನ್ನ ಮಕ್ಕಳು ಎಲ್ಲ ಈ ರೀತಿ ಪರಿಪಾಟ್ಲೆ ಆಗ್ಬಿಡ್ತಿದ್ರಿ. ಅವನಿಂದನೇ ಇವತ್ತು ನಿಮಗೆ ಈ ಪರಿಸ್ಥಿತಿ ಬಂದಿದ್ದು. ಇನ್ನು ಅವನ ಕನಸು ಮನಸ್ಸೊಳಗೂ ನೆನೆಸ್ಕೋಬೇಡ. ಮುಂದೆ ಆಕಿನ್ ಬಿಟ್ಟು ನಿನ್ನ ಹತ್ರ ಬಂದಿರ್ತೇನಂತ ಅಂದ್ರು ನೀ ಯಾವುದೋ ಕಾರಣಕ್ಕೂ ಕ್ಷಮಿಸಕ್ ಹೋಗ್ಬೇಡ. ನಿನಗೇನು ಸೇರ್ಬೇಕು, ನಿನಗೇನಾಗಬೇಕು ಅದನ್ನೆಲ್ಲ ನಾನು ತಂದು ಕೊಡ್ತೇನೆ. ನಿಂದು ನಿನ್ನ ಮಕ್ಕಳದು ಜೀವನ ದಡ ಮುಗಿಸೋ ಜವಾಬ್ದಾರಿ ನಂದು. ಅದು ಹಂಗಲ್ಲ ಕಾರ್ತಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲೇನಕ್ಕ? ಆಯಿತು, ಅದಕ್ಕೆ ಏನು ಯೋಚನೆ ಮಾಡ್ದೆ ನಿನ್ನ ಹತ್ರ ಬಂದಿದ್ದೆ ನಾನು. ಆದ್ರೆ ನನ್ನ ಮಕ್ಕಳಿನ ಬಗ್ಗೆ ನನಗೆ ಚಿಂತೆ ಆಗೋದು. ಅವ್ರಿಗೆ ಏನು ಮಾಡಲೇ ಇಲ್ಲಲ್ಲ ನಾನು ಅಂತ ಹೇಳಿ. ಅಕ್ಕ, ಇಷ್ಟು ವರ್ಷ ಆಗಿದ್ದಾಗ ಹೋಗ್ಬಿಟ್ಟೈತಿ. ಮುಂದರೆ ಇನ್ಮೇಲೆ ಚಂದಾಗಿ ನೋಡ್ಕೊ. ಇನ್ನೂ ನಿನ್ನ ಹತ್ರ ಸಮಯ ಐತಿ. ಅವ್ರಿಗೇನು ಅರ್ಥ ಆಗದೆ ಇರುವಂತ ವಯಸ್ಸು ಅಲ್ಲ. ಸಂತು ಎಲ್ಲ ಅರ್ಥ ಮಾಡ್ಕೊಂತಾನ. ಅವ್ರಿಗೀಗ ಮೊದಲು ನೀನ್ ಬೇಕಾಗಿದ್ದಿ. ನಿನ್ ಪ್ರೀತಿ ಬೇಕು, ನಿನ್ ಸಮಾಧಾನ ಬೇಕು, ನಿನ್ ಮಡಲ್ ಬೇಕಾಗೈತಕ್ಕ. ಇರು, 1 ನಿಮಿಷ, ಫೋನ್ ಬರತೈತಿ. ಅವನ್ನೆಲ್ಲ ತಂದು ಕರ್ಕೊಂಡ್ಬರ್ತೀನಿ. ಇಲ್ಲೇ ನಿಂತ್ಕೋ. ಹಾ ಕಣೋ, ನಾನು ಇಲ್ಲೇ ನಿಂತಿರ್ತೀನಿ. ಅಂದ್ರೆ ನಮ್ಮ ಸಂತು ಇಲ್ಲೇ ಬಂದಾನ ಅನಿಸ್ತಲ್ಲ? ಹ್ಞೂ ಅಕ್ಕ, ಇಲ್ಲೇ ಬಂದಾನ. ನಾನು ಕರ್ಕೊಂಡ್ಬರ್ತೀನಿ. ನಿಮ್ಮ ಅವ್ನು ಬಂದ್ ಕೂಡಲೇ ಅಳೋದು ಗಿಳೋದು ಮಾಡಕ್ ಹೋಗ್ಬೇಡ. ಮತ್ತು ಆ ಮನ್ಸಿಗೆ ಅವ್ನಿಗೂ ಬೇಜಾರು ಮಾಡ್ಕೊಂತಾನ. ಇಲ್ಲ, ನಂದೇನೋ ನೋವಿದ್ರು ನಾನು ನನ್ನ ಮನಸ್ಸೊಳಗಡೆ ಇಟ್ಕೊಂತೀನಿ. ನೀ ಏನು ತಲೆ ಕೆಡಿಸ್ಕೊಬೇಡ ಕಾರ್ತಿ. ಮೊದಲು ಹೋಗಿ ಕರ್ಕೊಂಬಾರೋ. ನನ್ನ ಮಗನ ಯಾವಾಗ ನೋಡ್ತೇನೋ ಅಂತ ಅನ್ಸಕತ್ತೈತೆ ನನಗೆ. ಸರಿ ಅಕ್ಕ, 1-2 ನಿಮಿಷ ಇರು. ಹಲೋ, ಹಾ ಸಂತು, ಎಲ್ಲದಿ? ಮಾವ, ನಾನು ಇಲ್ಲೇ ಗೇಟ್ ಹತ್ರ ಅದೇನೆ. ಹೌದಾ, ಸರಿ ಬಂದೇ ಇರು. 1 ನಿಮಿಷ ನೀನು ಅಲ್ಲಿ ಗೇಟ್ ಹತ್ರ ಐತಲ್ಲ, ಅಲ್ಲೇ ನಿಂತ್ಕೋ. ಎಲ್ಲೂ ಹೋಗ್ಬೇಡ, ನಾನು ಅಲ್ಲೇ ಬರ್ತೀನಿ. ಅಂದ್ರೆ ನಾನು ನಿನ್ನ ಕರ್ಕೊಂಬರಕ್ಕೆ ಈಸಿ ಆಕೈತಿ. ಮಾವ, ಹಾ ಸಂತು, ಬಾ. ನಿಮ್ಮಮ್ಮ ಅಲ್ಲಿ ಒಳಗದ. ಇಂಥ ಕಷ್ಟದ ಪರಿಸ್ಥಿತಿ
ಯಾವ ತಾಯಿಗೂ ಬರಬಾರ್ದು. ನಾನು ಇಷ್ಟು ವರ್ಷ ನನ್ನ ಮಕ್ಕಳಿಂದ ದೂರ ಆದೆ. ನನ್ನ ಮಕ್ಕಳು ನಾನು ಸತ್ತೇನೆ ಅಂತ ತಿಳ್ಕೊಂಡು ನನ್ನಿಂದ ದೂರ ಆದ್ರು. ಅವ್ರಿಗೆ ನನ್ನ ಪ್ರೀತಿ ಸಿಗ್ಲಿಲ್ಲ, ನನ್ನ ಮಡಲ್ ಸಿಗ್ಲಿಲ್ಲ, ಅವ್ರ ಆಟ ನೋಟ ತೊದಲು ನುಡಿ ಯಾವುದೂ ನನಗೆ ಸಿಗ್ಲಿಲ್ಲ. ಏನು ಮಾಡೋದು ಈಗ? ಒಂದು ತಾಯಿಯಾಗಿ ಅವನ ಮುಂದೆ ಹೆಂಗೆ ನಿಂತ್ಕೊಳ್ಳಿ? ನನಗೆ ಗೊತ್ತು ಪರಿಸ್ಥಿತಿ ಕೈಗೊಂಬೆಯಾಗಿ ನಾವೆಲ್ಲ ಹಿಂಗಾದ್ವಿ. ಆದ್ರೆ ಆ ನನ್ನ ಗಂಡ ನಮ್ಮ ಮತ್ತೆ ಅನ್ನಿಸ್ಕೊಂಡವ್ರು ಮಾತ್ರ ನಮ್ಮ ಜೀವನದೊಳಗೆ ಆಟ ಆಡಿದ ಮಾತ್ರ ಸುಳ್ಳಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಅನುಭವಿಸ್ತಾ ಇರೋ ಶಿಕ್ಷೆ ಅಂತೂ ಭಾಳ ಕಡಿಮೆನ. ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು. ಆ ರೀತಿ ಲಾಕ್ ಮಾಡಕ್ಕೆ ಹೇಳಬೇಕು. ಮಾವ ಅವರ ನಮ್ಮಮ್ಮನ ಅಯ್ಯೋ, ಎಂಥ ಪರಿಸ್ಥಿತಿ ಬಂತು. ನನ್ನ ಮಗನ ಇನ್ನೊಬ್ರ ಹತ್ರ ಅವರ ನಮ್ಮಮ್ಮನ ಅಂತ ಕೇಳೋ ಅಂಥ ಪರಿಸ್ಥಿತಿ ಬಂತಲ್ಲಪ್ಪ. ದೇವ್ರೆ, ಇಂಥ ಪರಿಸ್ಥಿತಿ ಯಾರಿಗೂ ತಂದ್ಕೊಡ್ಬೇಡಪ್ಪ. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬೇಡ. ಹೌದು ಸಂತು, ಬಾ ಮಾತಾಡ್ಸ್ ಬಾ. ಅಮ್ಮ ಸಂತು, ಅಮ್ಮ ಹೆಂಗದಿಯಮ್ಮ? ನಾನು ನಿನ್ನ ಮಗ ಸಂತೋಷಮ್ಮ. ಸಂತು ನನ್ನ ಮಗನೇ, ನಾನು ಚೆನ್ನಾಗದೇನಿ ಅಂತ ಯಾವ ಬಾಯಿಂದ ಹೇಳಪ್ಪ. ಆದ್ರೆ ಇಷ್ಟು ದಿವಸ ಅಂತೂ ಚೆನ್ನಾಗಿರ್ಲಿಲ್ಲ. ಇನ್ಮೇಲೆ ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ನಿಮ್ಮ ಜೊತೆಗೆ ಇರ್ತೇನಲ್ಲ, ಇನ್ಮೇಲೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೀನಿ. ನೀನು ಹೆಂಗದಿಯೋ ನನ್ನ ಕಂದ? ಅಮ್ಮ ನಾನು ಏನಂತ ಉತ್ತರ ಕೊಡಲಿ ಅಮ್ಮ? ನನಗೆ ಈ ಕಡೆಗೆ ತಂಗಿನ ಬಿಟ್ಟಿರೋಕ್ಕೂ ಆಗ್ತಿರ್ಲಿಲ್ಲ. ನೀನು ಸತ್ಯ ಅಂತ ಹೇಳಿಬಿಟ್ಟಿದ್ರು. ಆ ಪಾಪಿಗಳು ಮಾಡಿದ್ದು ಒಂದಲ್ಲ ಎರಡಲ್ಲ. ಅವರು ನಮ್ಮ ಜೀವನನ ಸರ್ವನಾಶ ಮಾಡಿಬಿಟ್ರು. ಇನ್ನೂ ಆ ದೇವ್ರ ಇದಾನ ಅನ್ನೋದಕ್ಕೆ ನೀವೆಲ್ಲ ನನಗೆ ಸಿಕ್ಕಿರಿ. ಇಲ್ಲ ಅಂದಿದ್ರೆ ಜೀವನ ಪೂರ್ತಿ ಏನು ಮಾಡಬೇಕಿತ್ತು? ಆ ದೇವರು ನನ್ನ ತಮ್ಮನ ರೂಪದಾಗ ಬಂದು ನಮ್ಮನ್ನೆಲ್ಲ ಒಂದು ಮಾಡ್ದ. ಹೌದಮ್ಮ, ನನಗೂ ಮಾವ ಫೋನ್ ಮಾಡಿ ಇದನ್ನೆಲ್ಲ ಹೇಳ್ದ. ನನಗೆ ನಂಬಕ್ಕ ಆಗಲಿಲ್ಲ. ನಿಮ್ಮಮ್ಮ ಬದುಕೇಳ ಅಂತ ಅಂದ. ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನಂಬೋ ಪರಿಸ್ಥಿತಿ ಒಳಗೂ ನಾನು ಇರಲಿಲ್ಲ. ನಿನಗೆ ಗೊತ್ತಲ್ಲ ಈಗಿನ ಪರಿಸ್ಥಿತಿ ಒಳಗಡೆ ಅಂದ್ರೆ ಈಗಿನ ಕಾಲದಾಗ ಯಾರನ್ನೂ ನಂಬೋ ಹಂಗಿಲ್ಲ. ಆದ್ರೆ ಏನು ಮಾಡೋದು? ಮಾವ ನಮ್ಮ ಜೀವನದಾಗ ನಡೆದಿದ್ದ ಪ್ರತಿಯೊಂದು ವಿಷಯನೂ ನನಗೆ ಹೇಳ್ದ. ಆಮೇಲೆ ಅಷ್ಟೇ ಅಲ್ಲ, ಆ ರಮೇಶ್ ಅಂಕಲ್ ಅದಾರಲ್ಲ, ಅವರು ನನಗೆ ಫೋನ್ ಮಾಡಿ ಇದೆಲ್ಲ ನಡೆದಿರೋ ವಿಷಯ ಹೇಳಿದ್ರಮ್ಮ. ಅದಕ್ಕೆ ನನಗಾಗಿದ್ದ ಖುಷಿ ಅಷ್ಟಿಷ್ಟಲ್ಲ. ಇಮಿಡಿಯೇಟಾಗಿ ಮಾವನ ನಂಬರ್ ತೊಗೊಂಡು ನಾನು ಮತ್ತೆ ಫೋನ್ ಮಾಡಿ ಮಾವನ ಹತ್ರ ಎಲ್ಲ ಕೇಳ್ಕೊಂಡೆ. ಮಾವ ಅವಾಗ ಇದು ವಿಷಯ ಎಲ್ಲ ಹೇಳಿದರು. ಅಲ್ಲ ಕಣೋ, ನೀನು ಒಬ್ಬನ ಆ ಚೈತ್ರನ್ ಬಿಟ್ಟು ಅದು ಹೆಂಗೆ ಹೋದೆವು? ಆ ಹುಡುಗಿ ಎಷ್ಟು ನೋವು ಅನ್ಭವಿಸ್ತಿತ್ತು ಗೊತ್ತಾ? ಅಮ್ಮ ನಾನು ಏನು ಮಾಡಲಿ ಅಮ್ಮ? ನನಗೆ ಬೇರೆ ದಾರಿನೇ ಇರಲಿಲ್ಲ. ಅವ್ರು ಅದಾರಲ್ಲ, ಆ ಹುಡುಗಿಗೂ ಅಷ್ಟೇ ತ್ರಾಸು ಕೊಡ್ತಿದ್ರು, ನನಗೂ ಅಷ್ಟೇ ಹಿಂಸೆ ಕೊಡ್ತಿದ್ರು. ಇನ್ನು ಇವ್ರು ಹಿಂಸೆ ಅನುಭವಿಸ್ಕೊಂತ ಅಲ್ಲೇ ಮನೆ ಒಳಗಿದ್ದೆ ಅಂತ ಇಟ್ಕೋ, ಮುಂದೆ ಯಾವತ್ತೂ ನಮ್ಗೆ ಇದರಿಂದ ಬಿಡುಗಡೆ ಸಿಗೋದಿಲ್ಲ ಅಂತೇಳಿ ನನಗೆ ಗೊತ್ತಾಯ್ತು. ಅವತ್ತ ನಾನು ಡಿಸೈಡ್ ಮಾಡಿ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಊರು ಬಿಟ್ಟು ಹೋಗಿದ್ದಮ್ಮ. ಹಂಗಂತಂದು ಹೇಳಿ ನಾನು ತಂಗಿನ ಚಂದಂಗೆ ನೋಡ್ಕೊಂತಿರ್ಲಿಲ್ಲ ಅಂತ ಅಲ್ಲ. ಅವಾಗವಾಗ ಬಂದು ಆಕಿನ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಆ ಚಿಕ್ಕಮ್ಮ ಅನ್ನಿಸ್ಕೊಂಡು ಪ್ರಾಣಿಗೂ ಒಂದೊಂದ್ಸರಿ ಆವಾಜಕ್ಕೆ ಹೋಗ್ತಿದ್ದೆ. ಅದಕ್ಕೆ ಆಕಿಗೆ ನನ್ನ ಮೇಲೆ ಅಷ್ಟು ಸಿಟ್ಟು. ಆದ್ರೆ ಚೈತ್ರಾಗ ಏನಾರ ಮಾಡಿದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಹೇಳೋಗ್ತಿದ್ದೆ. ಹಾಗಾಗಿ ನಮ್ಮ ಚೈತ್ರಾಗ ಇನ್ನೂ ಏನೂ ತೊಂದರೆ ಆಗಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನು ಕಣೋ. ನಾನು ಅವಾಗ ಒಂದೆರಡು ಸರಿ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗಿದ್ದೆ ಅಂದಿದ್ರೆ ನೀವು ಹೆಂಗದಿರಿ ಏನು ಎತ್ತ ಪ್ರತಿಯೊಂದು ವಿಷಯ ಗೊತ್ತಾಗ್ತಿತ್ತು. ನಾನು ಹೆದ್ರಿ ಅಲ್ಲಿ ಹೋಗ್ಬಿಟ್ಟೆ. ಒಂದು ಸ್ವಲ್ಪ ಧೈರ್ಯ ಮಾಡಿ ನಿಮ್ಮಿಬ್ರು ಹೊರಗೆ ಕರ್ಕೊಂಬಂದ್ಬಿಟ್ಟಿದ್ದೆ ಅಂದಿದ್ರೆ ಇವತ್ತು ನಾವು ಇಷ್ಟು ಚಲೋ ಇರ್ತಿದ್ವಿ. ಅಮ್ಮ ಆಗಿದ್ದಾಗ ಹೋಗ್ಬಿಟ್ಟೆ ತಮ್ಮ. ಇನ್ನು ನೀನು ನೋವು ಪಡ್ಬೇಡ. ಇನ್ಮೇಲೆ ನಿನಗೆ ನಾನು ಯಾವಾಗಲೂ ಖುಷಿನ ಕೊಡ್ತೀನಿ. ಇಲ್ಲ ಕಣೋ, ನಿಮ್ಮನ್ನು ನಾನು ಚಂದಾಗಿ ನೋಡ್ಕೊಳ್ಳೇ ಇಲ್ಲ. ತಾಯಿ ಪ್ರೀತಿ ಅನ್ನೋದು ಕೊಡಲೇ ಇಲ್ಲ. ಹಾಗಾಗಿ ಆ ನೋವು ಜೀವನ ಪೂರ್ತಿ ನನಗೆ ಕೊರಿತಾನೆ ಇರ್ತೈತೆ ಕಣೋ. ಅಮ್ಮ ಹಂಗೆ ಅನ್ಬೇಡಮ್ಮ. ನೀನು ಹಿಂಗೆಲ್ಲ ಹತ್ತು ಕಣ್ಣೀರು ಹಾಕಿದ್ರೆ ನೋಡೋ ಶಕ್ತಿ ನನಗಿಲ್ಲ. ಇಷ್ಟು ದಿವಸ ನೀನು ಬದುಕಿದ್ದು ಸತ್ಯ ಅಂತಂತ ಹೇಳಿ ಆ ನೋವು ಅನ್ಭವಿಸಿದ್ವಿ. ಈಗ ನೀ ಬದುಕಿದ್ದು ಗೊತ್ತಾಗಿ ನೋವು ಪಡಾಕತ್ತಿ ಅಂತಂತ ಹೇಳಿ ತಿಳ್ಕೊಂಡು ಅದನ್ನು ಸಂಕಟ ಕೊಡಬೇಡ ಅಮ್ಮ. ಪ್ಲೀಸ್ ಅಮ್ಮ, ನಗಮ್ಮ. ಅಕ್ಕ ಇಷ್ಟೆಲ್ಲ ಹೇಳಕತ್ತಾನ, ಆ ಹುಡುಗನ ಮಾತಿಗಾರ ಬೆಲೆ ಕೊಟ್ಟು ನಗಕ್ಕ. ನಾನು ನಿನ್ಗೆ ಆಗಳೇನ ಹೇಳೇನಿ, ಅವ್ನ ಮುಂದೆ ಹಿಂಗೆಲ್ಲ ಕಣ್ಣೀರು ಹಾಕ್ಬೇಡ ಅಂತ ಹೇಳಿ. ಹೌದು ಕಣೋ, ನಾನು ಕಣ್ಣೀರು ಹಾಕ್ಬಾರ್ದಂತ ಭಾಳ ತಡ್ಕೊಂಡೆ. ಆದರೆ ಏನು ಮಾಡಲಿ, ನನಗೆ ಬೇಡ ಅಂದರೂ ಬರೋದದು ಒಂದಲ್ಲ. ಅಮ್ಮ ಆದ್ರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣಾಗ ನಾನು ನೀರು ತರಿಸೋದಿಲ್ಲ. ನೀನು ಖುಷಿಯಿಂದ ಇರಬೇಕು. ಇಷ್ಟು ದಿವಸ ಆಗಿದ್ದೆಲ್ಲ ಆಗಿ ಹೋಗ್ಬಿಡ್ತು. ಇನ್ಮೇಲೆ ನಮ್ಮ ಜೀವನ ನಮ್ಮ ಕೈಯಾಗೈತಿ. ಇನ್ಮೇಲೆ ನೀನು ನನಗೆ ಸಿಕ್ಬಿಟ್ಟಿದಿ. ನನಗೆ ಪ್ರಪಂಚ ಗೆದ್ದಷ್ಟು ಖುಷಿ ಆಗೈತಿ. ನಿನಗಾಗಲಿ ತಂಗಿಗಾಗಲಿ ಯಾವುದೇ ರೀತಿ ನೋವು ಕೊಡದೇ ಇರೋ ಥರ ನಾನು ನಿಮ್ಮನ್ನ ನೋಡ್ಕೊತೀನಿ. ಅಕ್ಕ ಈಗರ ಕಣ್ಣೀರು ಒರೆಸ್ಕೋ ಅಕ್ಕ. ನಿನ್ನ ಮಗ ಇಷ್ಟೆಲ್ಲ ನಿನಗೆ ಮಾತು ಹೇಳಕತ್ತಾನ, ಧೈರ್ಯ ಕೊಡತ್ತಾನ, ಇನ್ನರ ಸಮಾಧಾನ ಆಗಕ್ಕ. ಆಯ್ತು ಕಣಪ್ಪ. ಆದ್ರೆ ಅಮ್ಮ ನಮ್ಮ ಜೀವನನ ಈ ರೀತಿ ಮಾಡಿದವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಇದಕ್ಕೆಲ್ಲ ರಿವೆಂಜ್ ತೀರ್ಸ್ಕೊಳ್ಳೋದ್ರ ಸಲುವಾಗಿನ ಕಾಯಕತ್ತಿದ್ದೆ. ಆದ್ರೆ ನಾನು ಒಬ್ಬನ ಆಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಿದ್ದೆ. ನಮ್ಮ ತಂಗಿನೂ ನಾನು ಕರ್ಕೊಂಡು ಹೋದ್ರೂ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂತ ಅಂದ್ರೆ ಈಗಿನ ಪ್ರಪಂಚ ಹೆಂಗೈತಿ ಅಂತ ಹೇಳಿ ನಿನಗೆ ಗೊತ್ತೈತಿ. ನಾನು ಇದ್ದಲ್ಲೇ ಅವಳನ್ನ ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು? ಆಮೇಲೆ ಅವಳನ್ನೊಬ್ಬಳನ್ನ ಮನೆಯಾಗೂ ಬಿಟ್ಟು ಹೋಗೋಂಗೂ ಇರಲಿಲ್ಲ. ಹಾಗಾಗಿ ನಾನು ಗಟ್ಟಿ ಮನಸ್ಸು ಮಾಡಿ ಆಕಿನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ. ಆದ್ರೆ ಇನ್ನು ಮೇಲೆ ಅದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ. ಇಷ್ಟು ವರ್ಷ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಬೇಕು. ಅವರು ಬೆಲೆ ಕಟ್ಟಲೇಬೇಕು. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಸಂತು, ಬೇಡಪ್ಪ. ಅವ್ರು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರ. ಅವ್ರಿಗೆ ಶಿಕ್ಷೆ ಆಗ್ತತಿ. ನಿಮ್ಮ ಮಾವ ಏನೋ ಅವ್ರನ್ನ ಸುಮ್ಮನೆ ಬಿಡಾಕತ್ತಿಲ್ಲ. ನೀನು ಇದ್ರೊಳಗಡೆ ಎಲ್ಲ ಮಧ್ಯೆ ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಕಣೋ. ಈಗಾಗಲೇ ಅವರಿಂದ ಸಾಕಷ್ಟು ನಿನ್ನ ಜೀವನ ಹಾಳಾಗೈತಿ. ಇನ್ನೂ ಹಾಳು ಮಾಡಕ್ಕೆ ನಾನು ಬಿಡೋದಿಲ್ಲ. ಅದೇನೇ ಇದ್ರೂ ನನಗೆ ಬಿಟ್ಬಿಡು. ನಾನು ನಿಮ್ಮ ಮಾವ ಎಲ್ಲ ನೋಡ್ಕೊತೀವಿ. ನಿಂದೇನು ಎದ್ರ ಕಡೆ ನೀನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ರೆ ನೀನು ಓದಿನ ಕಡೆ, ನಿನ್ನ ತಂಗಿ ಜೀವನದ ಕಡೆ, ನಮ್ಮ ಖುಷಿ ಕಡೆ ಅಷ್ಟೇ ನೀನು ಕಾನ್ಸಂಟ್ರೇಟ್ ಮಾಡಬೇಕು. ನಿನಗೆ ಎಲ್ಲ ರೀತಿಯಿಂದನೂ ಸಹಾಯ ನಾನು ಮಾಡ್ತೇನೆ. ಆದರೆ ಸ್ವಲ್ಪ ಸಮಯ ಕೊಡು ಅಷ್ಟೇ. ಅಮ್ಮ ಇಷ್ಟು ದಿವಸ ನೀವು ಯಾರು ಇಲ್ಲ ಅನ್ಕೊಂಡ ನಾನು ಇಷ್ಟು ಸಾಧನೆ ಮಾಡಕೊಂಡಿದ್ದೆ. ಇನ್ನು ನೀನು ಮಾವ ಎಲ್ಲರೂ ಸಿಕ್ಕಿರಿ. ಇನ್ನು ನಾನು
ತಡೆಯೋ ಮಾತೇ ಇಲ್ಲ. ನಾನು ಏನು ಗೋಲ್ನ ತಲುಪಬೇಕು ಅನ್ಕೊಂಡೇನಿ ಅದನ್ನ ಮಾಡೇ ತೀರಿಸ್ತೇನೆ. ಅಲ್ಲಿವರೆಗೂ ನೀನು ಯಾವುದೇ ಕಾರಣಕ್ಕೂ ದುಡ್ಕೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಅಮ್ಮ ನೀ ಏನು ಹೇಳತ್ತಿದಿ? ಅದು ಹೆಂಗೆ ಸಾಧ್ಯ ಅಮ್ಮ? ನಾನು ಇಷ್ಟೆಲ್ಲ ಪ್ರತಿಜ್ಞೆ ಮಾಡಿದ್ದ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿ ಕಲಿಸ್ಬೇಕು ಅಂತೇಳಿ. ಇನ್ನು ಈಗ ನೀನು ಬಂದಿ ಅಂದ ತಕ್ಷಣ ಅದನ್ನು ಬಿಡೋಕ್ಕಾಗ್ತೈತಾ? ನೀನು ಪುಟ್ಟಿ ಅನುಭವಿಸಿದ ನೋವು. ಹೌದು ಕಣೋ, ನೀನು ಅದನ್ನು ಬಿಡಬೇಕು. ಈಗ ಅವ್ರಿಗೆ ದೊಡ್ಡ ಶಿಕ್ಷಣ ಆಗ್ತೈತಿ, ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಹೋಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂತಿ. ನನ್ನ ಕಣ್ಣೆದುರುಗಡೆ ನನ್ನ ಮಗನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಇಷ್ಟು ವರ್ಷ ಅಂತೂ ನಮ್ಮೆಲ್ಲರ ಜೀವನ ಹಾಳಾಗಿತ್ತು. ಇನ್ಮೇಲೆ ನಾವು ಅದೇವಿ, ನಿಮ್ಮ ಮಾವ ಅದನ್ನೆಲ್ಲ ನೋಡ್ಕೊಂತಾನೆ. ಮಾವ ನೀನು ಒಬ್ಬನಲ್ಲ, ನಿನ್ನ ಜೊತೆಗೆ ನಾನು ಅದೇನಿ. ಸರಿನಪ್ಪ. ಆದ್ರೆ ಈಗ ಸದ್ಯಕ್ಕೆ ನಿನ್ನ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು. ಆಮೇಲೆ ಏನು ಮಾಡಬೇಕು ಅದು ಮಾಡುವಂತಿ. ನಿನ್ನ ದುಡಿಮೆ, ನಿನ್ನ ದುಡ್ಡು ನಿನ್ನ ಕೈ ಒಳಗಡೆ ಐತಿ ಅಂದ್ರೆ ಆಮೇಲೆ ಬೇಕಾದ ನೀನು ಮಾಡ್ಬೋದು. ಅದು ನಿಂದು ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿರುವಂಥ ದಾರಿ ಇರಬೇಕು. ಅಂದಾಗ ಮಾತ್ರ ನೀನು ಹೆಂಗೆ ಹೇಳ್ತಿ ಹಂಗೆ ಜಗತ್ ಕುಣಿತೈತಿ. ಅದ್ರಾಗ ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಕ್ಕೆ ಸಾಧ್ಯನೇ ಇಲ್ಲ. ಮಾವ ನೀನು ನನ್ನ ಜೊತೆಗೆ ಯಾವಾಗಲೂ ಇರ್ತೀಯಲ್ಲ? ಯಾಕೋ ಸಂತು, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನೀನು ಏನು ತಲೆ ಕೆಡಿಸ್ಕೋಬೇಡ. ಆದ್ರೆ ಈಗ ಸದ್ಯಕ್ಕೆ ನಿನ್ನ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡು. ಆಮೇಲೆ ಮುಂದಿನ ದಾರಿ ನೀನು ಮುಂದೆ ಏನಾಗಬೇಕಂತ ಅನ್ಕೊಂಡು ಅದನ್ನ ತಲುಪಿನ ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಹಂಗಾಗೋಂಗಿಲ್ಲ. ನನಗೆ ಗೊತ್ತು ಇನ್ನೊಂದು ಸ್ವಲ್ಪ ವರ್ಷಕ್ಕೆ ಇವ್ರು ಹೊರಗೆ ಬರ್ತಾರ ಅಥವಾ ಬೇಲ್ ಮೇಲೆ ಹೊರಗೆ ಬರ್ತಾರ, ಏನೋ ಒಂದಾಗಿ ಹೊರಗೆ ಬರ್ತಾರೆ, ನನಗೂ ಗೊತ್ತು. ಆಮೇಲೆ ಅವ್ರ ಜೀವನ ಹೆಂಗೆ ನರ್ಕ ಮಾಡ್ಬೇಕಂತ ನನಗೆ ಗೊತ್ತೈತಿ. ಅಲ್ಲಿವರೆಗೂ ಈಗ ಸದ್ಯಕ್ಕೆ ಅಲ್ಲೆಲ್ಲ ಅನುಭವಿಸ್ಲಿ ಅವ್ರು. ಮಾವ ನನಗೆ ಇನ್ಸ್ಪೆಕ್ಟರ್ ಕಡೆ ಮಾತಾಡಿಸ್ರಿ, ಅಂದ್ರೆ ಹೋಗಿ ಅವ್ರಿಗೆ 4 ಬಾರಿಸ್ರಿ ಅಂತ ಹೇಳಿ ಬರ್ತೇನೆ. ಅದೆಲ್ಲ ಆಲ್ರೆಡಿ ನಿಮ್ಮಮ್ಮ ಮಾಡಾಯ್ತು, ನೀನೇನು ತಲೆ ಕೆಡಿಸ್ಕೋಬೇಡ. ಅಂದಂಗ ಅಮ್ಮ ಚೈತ್ರ. ಹೌದು ಕಾರ್ತಿ, ಯಾಕೆ ಇನ್ನು ಚೈತ್ರ ಮತ್ತು ಭವ್ಯ ಬಂದೇ ಇಲ್ಲ ನೋಡಿ. ಎಲ್ಲ ತರ ನೋಡಿ ಕೇಳು. ಮಾವ ಭವ್ಯ ಅಂದ್ರ ನಿನಗೆ ಅಕ್ಕ ಆಗ್ಬೇಕಣೋ, ಅಂದ್ರೆ ನನ್ನ ವೈಫು, ಗೊತ್ತಾತಾ? ಹಾ ಮಾವ ಗೊತ್ತಾಯ್ತು. ಏ ಚೈತ್ರ ಇರು. ಅಕ್ಕ ಅಲ್ಲ, ಅಣ್ಣ ಬಂದನ. ಅಮ್ಮ ಅಣ್ಣ ಎಲ್ಲ ಅಲ್ಲೇ ಅದರ, ನಾನು ಹೋಗ್ಬೇಕು. ಹಾ ಪುಟ, ಸ್ಲೋ ಬೀಳ್ತಿ. ಮಾವ ಚೈತ್ರ ಬಂದ್ಲು. ಅಮ್ಮ ಚೈತ್ರ ಬಂದ್ಲು. ಅಣ್ಣ ಚೈತ್ರ ಹೆಂಗದಿ ಪುಟ? ನಾನು ಚೆನ್ನಾಗದೇನಣ್ಣ, ನೀನು ಹೆಂಗದಿದಿ? ನಾನು ಚೆನ್ನಾಗದೇನು ಪುಟ. ನಿನ್ನ ನೋಡಿ ಎಷ್ಟು ದಿವಸ ಆಯ್ತು. ಈಗ ನೀನು ಆರಾಮಾಗದಿಯಾ? ಹ್ಞೂ ಅಣ್ಣ. ಅಮ್ಮ ಮಾವ ಅಕ್ಕ ಅಜ್ಜ ಅಜ್ಜಿ ಎಲ್ಲರೂ ಎಷ್ಟು ಚಂದಾಗಿ ನೋಡ್ಕೊಂತಾರ ನನಗೆ ಗೊತ್ತಾ. ಆದ್ರೆ ನೀನೇ ನನ್ನ ಜೊತೆಗಿಲ್ಲ, ಅದ ನನಗೆ ಬೇಜಾರು. ನೀನು ಯಾವಾಗ ಬರ್ತೀಯಣ್ಣ ನಮ್ಮ ಜೊತೆಗೆ ಇರಾಕ? ಆದಷ್ಟು ಜಲ್ದಿ ಬರ್ತೇನೆ ಪುಟ, ನೀನೇನು ತಲೆ ಕೆಡಿಸ್ಕೋಬೇಡ. ಮಾವ ಏನೋ ಸಂತು, ಅದು ನನಗೂ ನಿಮ್ಮೆಲ್ಲರ ಜೊತೆನೂ ಇರ್ಬೇಕಂತ ಭಾಳ ಆಸೆ ಆಗಕತ್ತೈತಿ. ಇವತ್ತು ಒಂದು ದಿವಸ ನಿಮ್ಮ ಜೊತೆಗೆ ಸ್ಟೇ ಮಾಡ್ಬೋದಾ ಮಾವ? ಅಯ್ಯೋ ನನ್ನ ಕಂದ, ನೀನು ಹಿಂಗೆ ಕೇಳ್ಬೇಕೇನೋ. ಒಂದು ದಿವಸದ ಮಟ್ಟಿಗೂ ನೀನನ್ನ ನಮ್ಮ ಜೊತೆಗೆ ಇಟ್ಕೊಳಕ್ ಆಗದೆ ಇರೋಂಥ ಪರಿಸ್ಥಿತಿ ಬಂದೈತಲ್ಲೋ. ಯಾಕಮ್ಮ? ಅದು ಅಕ್ಕ ನೀ ಟೆನ್ಷನ್ ತಗೋಬೇಡ. ಸಂತುಗ್ ನಾ ಎಲ್ಲ ಬಿಡಿಸಿ ಹೇಳ್ತೇನೆ. ಅದು ಯಾಕಿಲ್ಲ ಕಣೋ, ನಮ್ಮ ಮನೆ ಒಳಗಡೆ ಒಂದು ದುಡ್ಡಿನ ಭೂತ ಐತಿ. ದುಡ್ಡಿನ ಭೂತನ? ಏನ್ ಮಾವ, ಯಾಕೆ ಹಿಂಗೆ ಮಾತಾಡತ್ತಿ ಮಾವ? ಇಲ್ಲ ಕಣೋ, ಅದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಐತಿ. ಅಲ್ಲಿಂದ ಏನೋ ನಾವು ತಪ್ಪಿಸ್ಕೊಂಡು ಬಂದ್ಬಿಟ್ವಿ, ಆದ್ರೆ ಇಲ್ಲೇ ಇರ್ಬೇಕಲ್ಲ. ಹಂಗಾಗಿ ಅಲ್ಲಿರೋ ಮೊದಲು ದುಡ್ಡಿನ ಪಿಶಾಚಿಗ ಮೈಂಡ್ ವಾಶ್ ಮಾಡಬೇಕು, ಬುದ್ಧಿ ಕಲಿಸ್ಬೇಕು. ಅದು ಮಾಡಕತ್ತಿದ್ದು ತಪ್ಪು ಅಂತ ಅದಕ್ಕೆ ಅನಿಸ್ಬೇಕು. ಆಮೇಲೆ ಎಲ್ಲ ಸರಿ ಆಗೋದು. ಅದಕ್ಕೆ ಅದು ಸರಿ ಮಾವ, ಆದ್ರೆ ನಾನು ಬರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತೈತಿ? ಏನಿಲ್ಲಪ್ಪ, ನೀನು ಫಾರಿನ್ ಒಳಗಡೆ ಸ್ಟಡಿ ಮಾಡ್ತಿ ಅಂತ ಹೇಳಿವಿ. ಈಗ ಸಡನ್ ಆಗಿ ನೀನು ಬಂದ್ಬಿಟ್ರ ಆಕಿ ಸ್ವಲ್ಪ ಅನುಮಾನ ಪಡ್ತಾಳ. ಅದಕ್ಕೆ ನಿನಗೆಲ್ಲ ಅರ್ಥ ಆಗ್ತೈತೆ ಅಂತ ಅನ್ಕೊಂಡೇನಿ. ಓ ಈಗ ಗೊತ್ತಾಯ್ತು ಮಾವ. ನೀನೇನು ಟೆನ್ಷನ್ ತಗೋಬೇಡ. ನಾನು ಇಷ್ಟು ವರ್ಷನ ತಡ್ಕೊಂಡೇನಂತ, ಇನ್ನೊಂದು ಸ್ವಲ್ಪ ವರ್ಷ ಅಲ್ಲ. ಸರಿ ಆಯ್ತು, ಪರವಾಗಿಲ್ಲ. ವರ್ಷಗಂಟ್ಲೆ ಎಲ್ಲ ಅಲ್ಲ, ಇನ್ನೊಂದು ಸ್ವಲ್ಪ ದಿವಸ. ಆದಷ್ಟು ಜಲ್ದಿ ಆಕಿಗ ಬುದ್ಧಿ ಕಲಿಸಿ ನಿನ್ನ ಮನೆ ಸೇರಿಸ್ತೇನೆ. ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ ಮಾವ, ನಿನಗೇನೋ ಸಹಾಯ ಬೇಕಂತ ಅಂದ್ರು ನನಗೆ ಹೇಳು, ನಾನು ಬರ್ತೇನೆ. ಇಲ್ಲಿ ನೋಡಪ್ಪ, ನಂದು ಒಂದ ಆಸೆ. ನಾನು ಎಷ್ಟು ವರ್ಷ ನಿಮ್ಮ ಅಕ್ಕನ ಜೊತೆಗೆ ಇರ್ತೇನೋ ಬಿಡ್ತೇನೋ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಮಾತ್ರ ನಮ್ಮ ಅಕ್ಕನ ಚಂದಾಗಿ ನೋಡ್ಕೋಬೇಕು. ನನಗೆ ನಮ್ಮ ಅಕ್ಕನ ಇಷ್ಟು ದಿವಸ ಜೊತೆಗೆ ಇರಲಿಲ್ಲ, ಈಗ ಸಿಕ್ಕಾಳ. ಇನ್ಮೇಲಾರ ಚಂದಿಗೆನ ನೋಡ್ಕೋಬೇಕಂತ ನಮಗೆ ಆಸೆ. ನೀನು ಮಗ ಅದಿದಿ, ನಿನಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತೈತಿ. ನಿಮ್ಮ ಅಪ್ಪ ಜೊತೆಗಿದ್ರೆ ಬೇರೆ ಆಗ್ತಿತ್ತು. ಮಾವ ಅವ್ನ ಹೆಸರು ಎತ್ತಕ್ಕೆ ಹೋಗ್ಬೇಡ. ಅವನು ನನಗೆ ಸಂಬಂಧ ಇಲ್ಲ. ನನಗೆ ಏನೋ ಇದ್ರು ನಮ್ಮಮ್ಮ ನಮ್ಮ ತಂಗಿ ಅಷ್ಟೆ. ಇಷ್ಟು ದಿವಸ ಯಾರು ಇಲ್ದ ನಾನು ಅಷ್ಟೆಲ್ಲ ಧೈರ್ಯದಿಂದ ಇದ್ದೆ. ಇನ್ನು ನನಗೊಂದು ಫ್ಯಾಮಿಲಿ ಐತಿ. ನಮ್ಮ ಮಾವ ಅಕ್ಕ ಅಮ್ಮ ಅಜ್ಜ ಅಜ್ಜಿ ಎಲ್ಲಾನು ಅದಾರ ಅಂತಂದು ಹೇಳಿ ಗೊತ್ತಾಗಿ ಇನ್ನು ನಾನು ಎಷ್ಟು ಸಮಾಧಾನದಿಂದ ಇರ್ಬೋದು. ನೀನೇನು ತಲೆ ಕೆಡಿಸ್ಕೋಬೇಡ ಭಾವ. ನೀನು ನಮ್ಮ ಜೊತೆಗೆ ಇರ್ತೀವಿ, ನಾವು ಅಕ್ಕ ಅಮ್ಮ ಜೊತೆಗೆ ಇರ್ತೀವಿ, ಎಲ್ಲರ ಜೊತೆನೂ ಇರ್ತೀವಿ. ಏನು ತಲೆ ಕೆಡಿಸ್ಕೋಬೇಡ. ನೀನು ಯಾವಾಗಲೂ ನನ್ನ ಸಪೋರ್ಟಿಗೆ ಇರ್ತೀಯಲ್ಲ ಮಾವ? ಅಯ್ಯೋ ಇರ್ತೀನಪ್ಪ, ನೀನೇನು ಟೆನ್ಷನ್ ತಗೋಬೇಡ. ನಾನು ಇರ್ಲಿ ಎಲ್ಲರ ಜವಾಬ್ದಾರಿ ನಿಂತು ನೋಡಪ್ಪ. ಈಗ ಯಾರು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡ್ರಿ, ಎಲ್ಲ ಚಂದಾಗಿ ಮಾತಾಡ್ರಿ. ಇಂಥ ಖುಷಿ ವಿಷಯದಾಗ ಕಾರ್ತಿಕ್ ಹಿಂಗೆಲ್ಲ ಮಾತಾಡೋದು ಬೇಕಾ? ಹೌದು ಕಾರ್ತಿಕ್, ಹಿಂಗೆಲ್ಲ ಮಾತಾಡೋದು ಬೇಕಾ ನಿನಗ? ಅಕ್ಕ ಅದು ಹಂಗಲ್ಲ, ಅಂದ್ರೆ ಸಂತುಗ ಸ್ವಲ್ಪ ಜವಾಬ್ದಾರಿಗಳ ಬಗ್ಗೆ ಹೇಳ್ಕೊಡಕತ್ತಿದ್ದೆ. ಹಂಗಂತಂದು ಹೇಳಿ ಈ ರೀತಿ ಎಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ. ನನಗೆ ನೀನ್ ಬೇರೆ ಅಲ್ಲ, ಸಂತು ಬೇರೆ ಅಲ್ಲ. ಇಬ್ರು ನನ್ನ 2 ಕಣ್ಣುಗಳಿದ್ದಂಗ. ನೀನು ಬೇಕು ಅವನು ಬೇಕು. ಇಷ್ಟು ವರ್ಷ ನಿಮ್ಮೆಲ್ಲರಿಂದ ದೂರ ಇದ್ದೆ. ಇನ್ಮೇಲೆ ಅದನ್ನೆಲ್ಲ ನಾನು ಕಳ್ಕೊಂಡಂತ ಖುಷಿ ಇಷ್ಟು ನಾನು ಪಡ್ಕೋಬೇಕು. ಸರಿ ಬಿಡಕ್ಕ, ನಿನಗೆ ನಾನು ಬೇಜಾರು ಮಾಡಲ್ಲ. ಈಗ ಎಲ್ಲ ಹೋಗೋಣ, ನನಗೆ ಹೊಟ್ಟೆ ಶಾತೈತಿ. ನನಗೆ ಹೊಟ್ಟೆ ಹಶಾಕತ್ತಿಲ್ಲ. ನಿನಗೆ ಬಿಡು, ಮಕ್ಕಳು ನೋಡೇ ಹೊಟ್ಟೆ ತುಂಬೈತೇನ. ಚೈತ್ರ ಸಂತು ನಿಮ್ ಹೊಟ್ಟೆ ಶಾತಿಲ್ಲ? ಓ ಮಾವ, ನನಗೆ ಭಾಳ ಜೋರ್ ಹೊಟ್ಟೆ ಹಶಾಕತ್ತಿ. ಹೋಗೋಣ ನಡಿ ಊಟಕ್ಕೆ. ಹಂಗಂದ್ರೆ ನಿಮ್ಮ ಅಮ್ಮಗೆ ಹೇಳು. ಅಮ್ಮ ಬಾರಮ್ಮ. ಅಕ್ಕ ಸಾಕಿನ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವ್ರ ಖುಷಿನ ನಮ್ಮ ಖುಷಿ, ನಡೀನ್. ನಿಜ ಕಣೋ, ನಾನೇನು ಬೇಜಾರಾಗೋದಿಲ್ಲ. ನನ್ನ ಮಕ್ಕಳು ನನ್ನ ಕೈಗೆ ಬಂದಾಯ್ತು. ನೀವು ಎಲ್ಲ ನನಗೆ ಸಿಕ್ಕಾತ. ಇನ್ನು ನನಗೆ ಎಲ್ಲ ಒಳ್ಳೇದಾಗ್ತೈತಿ. ಆಮೇಲೆ ನೀನು ಅಂದಿದ್ದಿ ನೋಡು, ನನಗದು ರಾಟಿ ತಂದು ಕೊಡ್ತೀನಿ ಅಂತ ಹೇಳಿ, ಅದೊಂದು ಸ್ವಲ್ಪ ಜಲ್ದಿ ಮಾಡ್ಕೊಡ್ತೀಯಾ? ಭವ್ಯ. ಹಾಂ ಕಾರ್ತಿಕ್, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಆದಷ್ಟು ಜಲ್ದಿ ಆಂಟಿಗೆ ಒಂದು ಒಳ್ಳೆ ರಾಟಿ ಕೊಡಿಸೋ ಜವಾಬ್ದಾರಿ ನಂದು. ಅದು ಈಗಿನ ಕಾಲದ ಅಪ್ಡೇಟೆಡ್ ವರ್ಷನ್ ಕೊಡಿಸ್ತೀನಿ. ಅಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತೈತಿ. ಆಮೇಲೆ ಅವ್ರಿಗೇನೇ ಸಹಾಯ ಮಾಡಬೇಕು ನಾನೆಲ್ಲ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಆಯ್ತಲ್ಲ ಅಕ್ಕ, ನಿನಗ ಎಲ್ಲಾ ಪ್ರತಿಯೊಂದು ಕೆಲಸನೂ ನಾನು ನಮ್ಮ ಭವ್ಯಾಗ ವಹಿಸ್ಕೊಟ್ಬಿಟ್ಟೇನಿ. ಮುಂದೆ ನೀನ್ ಬಲ್ಲ, ಭವ್ಯ ಬಲ್ಲ. ಸರಿ ಕಣೋ.
ಅಂದಂಗ ಆಂಟಿ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ಹೆಂಗಿದ್ರು ಅಲ್ಲೇ ಊರಾಗ ಅಪ್ಪ ಅಮ್ಮ ಎಲ್ಲ ಅದನ್ನ ನೋಡ್ಕೊಳ್ಳೋದು ನಮ್ದ ಓನ್ ಫ್ಯಾಕ್ಟ್ರಿ ಐತಿ ಗೊತ್ತೈತಲ್ಲ ನಿಮ್ಗೆ ಅದು ಬಟ್ಟಿದ ಹಾ ಹೌದು ಅಂದಂಗ ಅತ್ಯಾನು ಬಟ್ಟೆ ಸ್ಟಿಚ್ ಮಾಡ್ತಿದ್ಲಲ್ಲ ಹಾ ಆಂಟಿ ಅವ್ರ ಅಮ್ಮನೂ ಅದನ್ನ ಮಾಡ್ತಿದ್ರು ಆಮೇಲೆ ನಮ್ಗೆ ಒಂದು ಕಾಲದಾಗ ಅದ ನಮಗೆ ತುತ್ತಿನ ಚೀಲ ಆಮೇಲೆ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ಕೆಲಸ ಮಾಡೋಣ ನಾಳೆ ಹೋಗೋಣ ಅಂತ ರಮ್ಯಾಕಗೂ ಬರಕ್ಕೆ ಹೇಳ್ತೀನಿ ಆಕಿನ ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ದು ಆಕಿಗೆ ಇದ್ರ ಬಗ್ಗೆ ನಾಲೆಜ್ ಜಾಸ್ತಿ ಐತಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನೀವೇನೇನು ಬೇಕೆಲ್ಲ ಡೀಟೇಲ್ಸ್ ತಗೊಳ್ರಿ ಹೌದಕ್ಕ ರಮ್ಯ ಇದ್ರೊಳಗಡೆ ಭಾಳ ಪಳಗ್ಯಾಳ ನೀನು ಅಕ್ಕಿ ಹತ್ರ ಹೆಲ್ಪ್ ತಗೊಳ್ಳೋದು ಭಾಳ ವಾಸಿ ಅನಿಸ್ತೈತಿ ಬೇಕಂದ್ರೆ ಡೈಲಿ ನಿನಗೆ ಅಲ್ಲಿ ಬಿಟ್ಟು ಬಂದು ನಾನು ಮಾಡ್ತೀನಿ ತಗೋ ಒಂದು ಸ್ವಲ್ಪ ದಿವಸ ನೀನು ಅಲ್ಲಿ ಅಡ್ಡಾಡಿದ್ರೆ ನಿನಗೂ ಸ್ವಲ್ಪ ಈಗಿನ ಟ್ರೆಂಡ್ ಬಗ್ಗೆ ಗೊತ್ತಾಗ್ತೈತಿ ಹೌದು ಕಣ ನಾನು ಒಂದೇನಾರ ಸಾಧನೆ ಮಾಡಬೇಕು ಇದು ನನಗಿರೋದು ಲೈಫ್ ಒಳಗಡೆ ಒಂದು ಏಮ್ ನನ್ನ ಮಕ್ಕಳನ್ನ ಚಂದಾಗಿ ನೋಡ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹಂಗಂತ ಹೇಳಿ ನೀನು ನೋಡ್ಕೊಳ್ಳಲ್ಲ ಅಂತಂದು ಹೇಳಲ್ಲ ಏನೋ ಇಷ್ಟು ವರ್ಷ ನನ್ನ ಮಕ್ಳಿಗೆ ನಾನು ಇದನ್ನೆಲ್ಲ ಮಿಸ್ ಮಾಡೇನಲ್ಲ ಇನ್ನು ಮುಂದರ ಅದನ್ನ ಮಾಡಿ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಇದಕ್ಕೂ ಬೇಡ ಅನ್ಬೇಡ ಕಣ ಇಲ್ಲ ಅಕ್ಕ ನಿನ್ನ ಮಕ್ಳಿಗೆ ನಿನಗೆ ಏನು ಬೇಕೋ ಅದು ನೀ ಮಾಡು ಒಟ್ಟು ನೀವೆಲ್ಲ ಚಂದಾಗಿರ್ಬೇಕು ಏನಂತಿ ಭವ್ಯ ಹೌದು ಕಾರ್ತಿಕ್ ನಿನ್ಗಿರೋ ಅಂತ ಒಳ್ಳೆ ಮನ್ಸಿಗೆ ನಿಜವಾಗ್ಲೂ ಎಲ್ಲ ಒಳ್ಳೇದಾಗ್ತೈತಿ ಸರಿ ಹಂಗಂದ್ರೆ ಇನ್ಯಾಕೆ ಬೇಡ ಬರೆಲ್ಲಾರು ಊಟಕ್ಕೆ ಹೋಗೋಣ ಮಾವ ಹೊರಗಡೆ ಊಟಕ್ಕೆ ಹೋಗೋದಾ ಆಮೇಲೆ ಸಂತು ನಿನಗೆ ಏನೋ ದುಡ್ಡಿನ ಬೇಕು ಅಂತಂದ್ರೆ ನನಗೆ ನಿನ್ ಫೋನ್ ಮಾಡು ಇನ್ನು ನಿನ್ನ ಎಜುಕೇಶನ್ ಇಂದೆಲ್ಲ ನನ್ನ ಜವಾಬ್ದಾರಿ ಅಯ್ಯೋ ಮಾವ ನನಗೇನು ಜಾಸ್ತಿ ಖರ್ಚು ಬರಲ್ಲ ಅಂದ್ರೆ ನನಗೆ ಸ್ಕಾಲರ್ಶಿಪ್ ಬರ ಆಗ್ತೈತಿ ಬರ್ಲಿ ಆದ್ರೂ ಸ್ವಲ್ಪ ದುಡ್ಡೆಲ್ಲ ಬೇಕಾಗ್ತೈತಿ ಇನ್ನೇನು ತಲೆ ಕೆಡಿಸ್ಕೋಬೇಡ ನಿನಗೆ ಏನೋ ಬುಕ್ಸ್ ಬೇಕಾತು ಏನೋ ಬೇಕಾತಂತಂದ್ರೆ ನನಗೆ ಕೇಳು ಪ್ರತಿಯೊಂದಕ್ಕೂ ನಾನು ಸಹಾಯ ಮಾಡ್ತೀನಿ ನೀನು ಒಂದು ಹೈ ಪೋಸ್ಟಿಗೆ ಬರಬೇಕು ಯಾರೆಲ್ಲ ನಿನ್ನ ಈ ಸ್ಥಿತಿಗೆ ತಂದಾರಲ್ಲ ಅವ್ರಿಗೆಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಹಾ ಮಾವ ಸರಿ ನಡಿ ಊಟಕ್ಕೆ ಹೋಗೋಣ ಆಮೇಲೆ ಮಾತಾಡಂತ್ರಿ ಸರಿ ಇಲ್ಲಾಂದ್ರೆ ನನ್ನನ್ನ ತಿಂದ್ಬಿಡ್ತೀಯಲ್ಲ ನೀನು